ವೆಲ್ಕಮ್ ಬ್ಯಾಕ್. ಗಣಪತಿ ಮೂರ್ತಿಯ ವಿಸರ್ಜನಾ ಮೆರವಣಿಗೆ ನಾಗಮಂಗಲದಲ್ಲಿ ದೊಡ್ಡ ಸ್ವರೂಪದ ಗಲಭೆಗೆ ಕಾರಣವಾಯಿತು. ಅದಾದ ನಂತರದಲ್ಲಿ ದಾವಣಗೆರೆಯ ಸರದಿ. ನಿನ್ನೆ ದಾವಣಗೆರೆಯಲ್ಲಿ ಕೂಡ ಗಣೇಶ ಮೂರ್ತಿಯ ವಿಸರ್ಜನಾ ಮೆರವಣಿಗೆ ಸಂದರ್ಭದಲ್ಲಿ ಕಲ್ಲು ತೂರಾಟ ಹಾಗೆ ಕೆಲ ಕಾನೂನು ಬಾಹಿರವಾಗಿ ನಡೆದಂತಹ ಘಟನೆಗಳು. ನಿನ್ನೆ ರಾತ್ರಿಯಿಂದಲೂ ಕೂಡ ರಿಪಬ್ಲಿಕ್ ಕನ್ನಡದಲ್ಲಿ ಅನೇಕ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನು ಇದಕ್ಕೆ ಸಂಬಂಧಪಟ್ಟಂತೆ ಗಮನಿಸಿದ್ದೀರಿ. ಕಿಡಿಗೇಡಿಗಳ ಕತ್ತಿನ ಪಟ್ಟಿಯನ್ನ ಹಿಡಿದು ಕಂಬಿ ಹಿಂದೆ ಅಟ್ಟಿದ್ದಾರೆ ಇವತ್ತು ಖಾಕಿಗಳು. ಒಂದೊಂದು ದೃಶ್ಯಗಳು ಕೂಡ ಒಂದೊಂದು ಕತೆ ಹೇಳೋ ರೀತಿಯಲ್ಲಿ ಗಣಪತಿ ವಿಸರ್ಜನೆ ವೇಳೆ ಅಸಲಿಗೆ ಗಲಾಟೆ ನಡೆದಿದ್ದಕ್ಕೆ ಕಾರಣ ಏನು ಅನ್ನೋದರ ಮಾಹಿತಿ ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಅದಕ್ಕೆ ಪೂರಕವಾದ ದೃಶ್ಯಾವಳಿಗಳು ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಪರಿಸ್ಥಿತಿ ಎಷ್ಟು ಗಂಭೀರವಾಗಿತ್ತು ಅನ್ನೋದನ್ನ ದೃಶ್ಯಗಳನ್ನ ಗಮನಿಸಿದಾಗ ಅರ್ಥ ಮಾಡ್ಕೊಳ್ಬಹುದಾಗಿದೆ. ಗಲಭೆ ನಡೆದ ಜಾಗಕ್ಕೆ ಹೋದ ಪೊಲೀಸರಿಗೂ ಕೂಡ ಭಯ. ಯಾವಾಗ ಎಲ್ಲಿ ಯಾವ ರೀತಿಯಾಗಿ ಅಟ್ಯಾಕ್ ಮಾಡ್ತಾರೋ ಕಿಡಿಗೇಡಿಗಳು ಅಂತ ಹೇಳಿ ಅಂಗಡಿಯೊಂದರ ಮುಂದಿದ್ದ ಬೋರ್ಡ್ ಅನ್ನ ತಮ್ಮ ರಕ್ಷಣೆಗೆ ಬಳಸ್ತಾ ಇದ್ದಾರೆ ಡಿವೈಎಸ್ಪಿ. ಪುಟ್ಟ ಪೊಲೀಸ್ ಸಿಬ್ಬಂದಿ ಅಲ್ಲ, ಡಿವೈಎಸ್ಪಿ ಅವರೇನೆ ತಮ್ಮ ರಕ್ಷಣೆಗೆ ಅಲ್ಲಿದ್ದ ಅಂಗಡಿಯ ಬೋರ್ಡ್ ಅನ್ನ ಬಳಕೆ ಮಾಡ್ಕೊಳ್ತಿದ್ದಾರೆ. ಸಿಕ್ಕವ್ರ ಮೇಲೆ ಕಲ್ ತೂರೋದು, ಹೊಡೆಯೋದು, ಬಡಿಯೋದು. ನಾಗಮಂಗಲದಲ್ಲಿ ಪೊಲೀಸರ ಮೇಲೂ ಕೂಡ ಅಟ್ಯಾಕ್ಗಳಾಗಿತ್ತು. ಪೊಲೀಸ್ ಸಿಬ್ಬಂದಿಗಳು ಕೂಡ ಗಾಯಾಳುಗಳಾಗಿ ಆಸ್ಪತ್ರೆ ಪಾಲಾಗಿದ್ರು. ಇದಾದ ಬೆನ್ನಲ್ಲೇ ದಾವಣಗೆರೆಯಲ್ಲಿ ನಡೆದಿರುವ ಘಟನೆ ಬಿಫೋರ್ ಆಫ್ಟರ್ ಅನ್ನೋ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗೋ ರೀತಿ ಇದೆ ನೋಡಿ ಈ ದೃಶ್ಯ. ಒಂದು ಕಡೆ ಗಲಭೆ ನಡೀತಾ ಇದ್ದ ಸಂದರ್ಭದ ದೃಶ್ಯ, ಅದಾದ ನಂತರದಲ್ಲಿ ಗಲಭೆಯಲ್ಲಿ ಇನ್ವಾಲ್ವ್ ಆಗಿದ್ದ ಕಿಡಿಗೇಡಿಗಳನ್ನ ಒದ್ದು ಒಳಗೆ ಹಾಕ್ತಾ ಇರುವ ದೃಶ್ಯ. ದಾವಣಗೆರೆಯಲ್ಲಿ ಪೊಲೀಸರು ಕಿಡಿಗೇಡಿಗಳ ಮೇಲೆ ಲಾಠಿ ರುಚಿ ತೋರಿಸ್ಲಿಕ್ಕೆ ಹಿಂದೆ ಮುಂದೆ ನೋಡಿಲ್ಲ. ಒಬ್ಬೊಬ್ಬರದ್ದು ಕೂಡ ಕೊರಳು ಪಟ್ಟಿಯನ್ನ ಹಿಡಿದು ಅಲ್ಲಿಂದ ನೇರವಾಗಿ ಪೊಲೀಸ್ ಠಾಣೆಗೆ ಎಳೆದೊಯ್ದಿದ್ದಾರೆ ಪೊಲೀಸರು. ಇನ್ನು ರಾಜ್ಯದಲ್ಲಿ ಇತ್ತೀಚೆಗೆ ಆಗ್ತಿರುವ ಕೆಲ ಘಟನೆಗಳನ್ನ ಸೂಕ್ಷ್ಮವಾಗಿ ಗಮನಿಸೋ ಪ್ರಯತ್ನ ಮಾಡ್ತಾ ಹೋಗೋಣ. ಮೊನ್ನೆ ನಾಗಮಂಗಲದಲ್ಲಿ ಆದ ಗಲಾಟೆ, ಅದಾದ ನಂತರ ಬೆಳಗಾವಿಯಲ್ಲಿ ಗಣೇಶ ಮೂರ್ತಿ ವಿಸರ್ಜನಾ ಮೆರವಣಿಗೆ ಸಂದರ್ಭದಲ್ಲಿ ಚಾಕು ಇರಿತ, ಇದೀಗ ದಾವಣಗೆರೆಯಲ್ಲಿ ಕಲ್ಲು ತೂರಾಟ, ಪ್ಯಾಲೆಸ್ಟೈನ್ ಧ್ವಜ ಹಾರಾಟ ಕೂಡ ಆಯ್ತು ಈದ್ ಸಂದರ್ಭದಲ್ಲಿ. ಇದೆಲ್ಲವೂ ಕೂಡ ಕಾನೂನು ಸುವ್ಯವಸ್ಥೆಯನ್ನ ಪ್ರಶ್ನೆ ಮಾಡುವಂತಹ ಘಟನೆಗಳು. ಹಬ್ಬದ ಸಂದರ್ಭದಲ್ಲಿ, ಅದು ಯಾವುದೇ ಧರ್ಮದ ಆಚರಣೆ ಆದರೂ ಕೂಡ ಹಬ್ಬದ ಸಂದರ್ಭದಲ್ಲಿ ಕಾನೂನನ್ನ ಉಲ್ಲಂಘನೆ ಮಾಡುವಂತಹ ಕಿಡಿಗೇಡಿ ಮನಸ್ಥಿತಿಗಳು ಹೆಚ್ಚಾಗ್ತಾ ಇದೆಯಾ? ಪೊಲೀಸರು, ಶಿಕ್ಷೆ, ಕಾನೂನು ಇದರ ಭಯ ಕಡಿಮೆ ಆಗ್ತಾ ಇದೆಯಾ ಅನ್ನೋ ಅನುಮಾನವನ್ನು ಹುಟ್ಟಿಸುವ ದೃಶ್ಯಗಳನ್ನ ಬ್ಯಾಕ್ ಟು ಬ್ಯಾಕ್ ಗಮನಿಸ್ತಾ ಇದ್ದೀರಿ. ಇನ್ನು ಇಂಥ ಘಟನೆಗಳು ವರದಿಯಾದ ಬೆನ್ನಲ್ಲೇ ವಿರೋಧ ಪಕ್ಷಗಳು, ಅದರಲ್ಲೂ ವಿಶೇಷವಾಗಿ ಬಿಜೆಪಿ ಮಾಡ್ತಿರೋ ಗಂಭೀರ ಆರೋಪ ಅಂದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಇಂಥದ್ದೊಂದು ಜಾತಿ ಜತಾಪಟಿ, ಧರ್ಮ ದಂಗಲ್ ಶುರುವಾಗೋದು ನಿಶ್ಚಿತ ಅನ್ನೋ ಆರೋಪ. ಈಗ ಕರ್ನಾಟಕದಲ್ಲಿ ನಡೀತಿರೋ ಪ್ರತಿಯೊಂದು ಬೆಳವಣಿಗೆಗಳನ್ನ ಗಮನಿಸಿದ್ರೆ ಹೌದಾ ಅನ್ನೋ ಅನುಮಾನ ಹುಟ್ಟದೇ ಇರೋದಿಲ್ಲ. ಈ ಕುರಿತಾದ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ದೃಶ್ಯ 1, ಕ್ಯಾಮೆರಾ ಪುಡಿ. ಸಾಕ್ಷ್ಯ 2, ಅಂಗಲಾಚಿದ್ರು ಅಟ್ಟಹಾಸ. ಇವಾಗ ರೀಸೆಂಟ್ ಆಗಿ ಹಾಕಿರೋದು ಬಂಡವಾಳ ಅವರು. ಹೋಗಿ ಸರ್ ಒಂಚೂರು ರಕ್ಷಣೆ ಮಾಡಿ ಸರ್, ಇಷ್ಟ ಜನ ಇದ್ರ ಹೋಗ್ಬಿಟ್ಟು ಒಂಚೂರು ರಕ್ಷಣೆ ಮಾಡಿ ಸರ್. ಸಾಕ್ಷ್ಯ 3, ಪೆಟ್ರೋಲ್ ಬಾಂಬ್. ಮಂಡ್ಯದ ನಾಗಮಂಗಲದಲ್ಲಿ ನಡೆದಿರೋ ಈ ಘಟನೆಯ ಒಂದೊಂದು ಸೀನ್ ಒಂದೊಂದು ಕತೆ ಹೇಳುತ್ತಿದೆ. ರಾಜ್ಯದಲ್ಲಿ ಆಂತರಿಕ ಭದ್ರತೆ ಇಷ್ಟರ ಮಟ್ಟಿಗೆ ಹದಗೆಟ್ಟು ಹೋಯ್ತಾ? ಪೊಲೀಸರು ಇಷ್ಟರ ಮಟ್ಟಿಗೆ ಅಸಹಾಯಕರಾಗಿ ಬಿಟ್ರ? ಕಿಡಿಗೇಡಿಗಳಿಗೆ ಇಷ್ಟೊಂದು ಧೈರ್ಯ ಬಂದಿದ್ದಾದ್ರೂ ಹೇಗೆ? ಇಂಥ ಪ್ರಶ್ನೆಗಳಿಗೆ ಉತ್ತರಿಸುವ ಮೊದಲೇ ದಾವಣಗೆರೆಯಲ್ಲಿ ಇಂಥದ್ದೇ ಮತ್ತೊಂದು ಘಟನೆ ನಡೆದು ಹೋಗಿದೆ.
ಗಣೇಶ ವಿಸರ್ಜನೆಯ ವೇಳೆ ಕಲ್ಲು ತೂರಾಟ. ರಾಜ್ಯದಲ್ಲಿ ಯಾಕೀಗ ಕಮ್ಯುನಲ್ ಹೊಡೆದಾಟ? ಹೌದು, ಗಣಪತಿ ವಿಸರ್ಜನೆ ವೇಳೆ ಕಿಡಿಗೇಡಿಗಳೇ ದಾಂಧಲೆ ಎಬ್ಬಿಸಿದ್ರು. ಕೈಯಲ್ಲಿ ದೊಣ್ಣೆ ಹಿಡಿದು ಏಕಾಏಕಿ ಯುವಕರು ದಾಳಿ ಇಟ್ರು. ಇದರಿಂದ ದಾವಣಗೆರೆ ಮಟ್ಟಿಕಲ್ ಬಡಾವಣೆ ಬೂದಿ ಮುಚ್ಚಿದ ಕೆಂಡದಂತೆ ಆಯಿತು. ಒಂದು ದಿಕ್ಕಿನಲ್ಲಿ ಗಣೇಶ ವಿಸರ್ಜನೆ ವೇಳೆ ಪುಂಡಾಟ ಪ್ರದರ್ಶಿಸಿದ್ರೆ, ಇನ್ನೊಂದು ದಿಕ್ಕಿನಲ್ಲಿ ಈದ್ ಮಿಲಾದ್ ದಿನವೇ ಕೆಲವರು ಪ್ಯಾಲೆಸ್ತೇನ್ ಧ್ವಜ ಹಿಡಿದು ಜೈಕಾರ ಕೂಗೋ ಘಟನೆಗಳು ವರದಿಯಾಗಿವೆ. ಈ ಸವಾಲನ್ನ ಸರ್ಕಾರ ಅದ್ಯಾವ ರೀತಿ ನಿಭಾಯಿಸುತ್ತೋ ದೇವ್ರೇ ಬಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ. ರಾಜ್ಯದಲ್ಲಿ ಸಮಿಟ್ಗಳ ಇತಿಹಾಸದಲ್ಲೇ ಮತ್ತೊಂದು ಮೈಲುಗಲ್ಲು ಸೃಷ್ಟಿಸೋಕೆ ವೇದಿಕೆ ಸಿದ್ಧವಾಗಿದೆ. ರಿಪಬ್ಲಿಕ್ ಕನ್ನಡ ಮಹಾಸಂಗಮ. ಇದು ಕನಸಿನ ಕರ್ನಾಟಕಕ್ಕಾಗಿ ದಿಗ್ಗಜರ ಸಮಾಗಮ. ರಾಜ್ಯದಲ್ಲಿ ಸಮಿಟ್ಗಳ ಇತಿಹಾಸದಲ್ಲೇ ಮತ್ತೊಂದು ಮೈಲುಗಲ್ಲು ಸೃಷ್ಟಿಸೋಕೆ ವೇದಿಕೆ ಸಿದ್ಧವಾಗಿದೆ. ರಿಪಬ್ಲಿಕ್ ಕನ್ನಡ ಮಹಾಸಂಗಮ. ಇದು ಕನಸಿನ ಕರ್ನಾಟಕಕ್ಕಾಗಿ ದಿಗ್ಗಜರ ಸಮಾಗಮ.